ನಿಲ್ಲಿ. ಒಂದು ಕ್ಷಣ ನಿಲ್ಲಿ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ತುಡಿಯುತ್ತಿದೆ ಅಲ್ಲವೇ? ಒಂದು ಪ್ರಶ್ನೆ ಇದೆ. ಒಂದು ಕಾಳಜಿ ಇದೆ. ಒಂದು ಬಯಕೆ ಇದೆ. ಅದು ನಿಮ್ಮ ಹೃದಯದ ಆಳದಿಂದ ಬರುತ್ತಿದೆ. ಅದು ಉತ್ತರ ಕೇಳುತ್ತಿದೆ. ಆ ಉತ್ತರ ಈ ವಿಡಿಯೋದಲ್ಲಿ ಇದೆ. ಕರ್ಕಾಟಕ ರಾಶಿಯವರೇ, ಈ ಸಂದೇಶ ನಿಮ್ಮ ಕಿವಿಗಾಗಿ ಮಾತ್ರ ಬಂದಿದೆ. ಆಕಾಶದ ಚಂದ್ರ ನಿಮ್ಮನ್ನು ನೋಡುತ್ತಿದ್ದಾನೆ. ಚಂದ್ರ ನಿಮ್ಮ ಒಡೆಯ. ಚಂದ್ರ ನಿಮ್ಮ ರಕ್ಷಕ. ಮತ್ತು ಈ ಹೊತ್ತಿನಲ್ಲಿ ಚಂದ್ರ ಒಂದು ವಿಶೇಷ ಸ್ಥಾನದಲ್ಲಿ ನಿಂತು ನಿಮ್ಮ ಜೀವನಕ್ಕೆ ಒಂದು ಮಹಾ ಬೆಳಕು ತರಲು ತಯಾರಾಗಿದ್ದಾನೆ. ಆ ಬೆಳಕು ನಿಮ್ಮ ಜೀವನದ ಎಲ್ಲ ಕತ್ತಲೆ ದೂರ ಮಾಡಲಿದೆ. ತಯಾರಾಗಿ ಇರಿ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರ ರೂಪ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಆ ದೇವರ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ಹೇಳಿ ಮತ್ತು ಕೆಳಗೆ ಕಮೆಂಟ್ನಲ್ಲಿ ಆ ಹೆಸರು ಬರೆಯಿರಿ. ಅದು ಶಿವನಾಗಿರಲಿ, ದುರ್ಗೆ ಆಗಿರಲಿ, ಕೃಷ್ಣನಾಗಿರಲಿ ಅಥವಾ ನಿಮ್ಮ ಕುಲ ದೇವತೆಯಾಗಿರಲಿ. ಆ ಹೆಸರು ಬರೆದ ಕ್ಷಣ ನಿಮ್ಮ ಮತ್ತು ಆ ದೈವ ಶಕ್ತಿ ನಡುವೆ ಒಂದು ಅಗೋಚರ ತಂತಿ ಸ್ಥಾಪನೆ ಆಗಲಿದೆ. ಆ ತಂತಿ ಮೂಲಕ ದೇವರ ಆಶೀರ್ವಾದ ನಿರಂತರ ನಿಮ್ಮ ಕಡೆ ಹರಿಯಲಿದೆ. ಮತ್ತು ಈ ವಿಡಿಯೋ ಹೇಳಲಿರುವ ಪ್ರತಿ ಭವಿಷ್ಯ ನಿಮ್ಮ ಜೀವನದಲ್ಲಿ ಸಾಕಾರ ಆಗಲಿದೆ. ದಯವಿಟ್ಟು ಬರೆಯಿರಿ. ಕರ್ಕಾಟಕ ರಾಶಿ. ಈ ರಾಶಿಯ ಒಡೆಯ ಚಂದ್ರ. ಚಂದ್ರ ಎಂದರೆ ಭಾವನೆ, ಮಾತೃಪ್ರೀತಿ, ಮನಸ್ಸು ಮತ್ತು ಸ್ಮರಣ ಶಕ್ತಿ. ಕರ್ಕಾಟಕ ರಾಶಿಯವರ ಹೃದಯ ಸಮುದ್ರದಷ್ಟು ಆಳ. ಅವರ ಪ್ರೀತಿ ಅಸೀಮ. ಅವರ ಕಾಳಜಿ ಅನಂತ. ಇತರರಿಗಾಗಿ ತ್ಯಾಗ ಮಾಡುವ ಸ್ವಭಾವ ಈ ರಾಶಿಯ ವಿಶೇಷ ಗುಣ. ಆದರೆ ಈ ಗುಣ ಕೆಲವೊಮ್ಮೆ ನಿಮ್ಮ ನೋವಿಗೆ ಕಾರಣ ಆಗಬಹುದು. ನೀವು ಎಲ್ಲರಿಗೂ ಕೊಡುತ್ತೀರಿ, ಆದರೆ ನಿಮಗೆ ಮರಳಿ ಕೊಡುವವರು ಇಲ್ಲ ಎಂಬ ನೋವು ಇದ್ದಿರಬಹುದು. ಆ ನೋವು ಈ ಹೊತ್ತಿನಲ್ಲಿ ದೂರ ಆಗಲಿದೆ. ಚಂದ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಜೀವನ ಬೆಳಗಲು ತಯಾರಾಗಿದ್ದಾರೆ. ಶನಿ ನಿಮ್ಮ ಕರ್ಮ ಫಲ ನೀಡಲು ಸಿದ್ಧವಾಗಿದ್ದಾನೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಕರ್ಕಾಟಕ ರಾಶಿಯ ಮೇಲೆ 120 ವರ್ಷಗಳ ನಂತರ ಒಂದು ಅಪೂರ್ವ ಗ್ರಹ ಸಂಯೋಗ ರಚನೆಯಾಗಿದೆ. ಚಂದ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಭಾಗ್ಯ ಭಾವ ಮತ್ತು ಧನ ಭಾವ ಬೆಳಗುತ್ತಿದ್ದಾರೆ. ಶನಿ ನಿಮ್ಮ ಕರ್ಮ ಭಾವ ಬಲ ಕೊಡುತ್ತಿದ್ದಾನೆ. ರಾಹು ಅನಿರೀಕ್ಷಿತ ಅವಕಾಶ ತರುತ್ತಿದ್ದಾನೆ. ಕೇತು ನಿಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತ ಮಾಡುತ್ತಿದ್ದಾನೆ. ಈ ಎಲ್ಲ ಗ್ರಹಗಳ ಒಟ್ಟು ಶಕ್ತಿ ಕರ್ಕಾಟಕ ರಾಶಿಯ ಮೇಲೆ ಒಂದು ಮಹಾಯೋಗ ಸೃಷ್ಟಿ ಮಾಡುತ್ತಿದೆ. ಅದು ಧನ ಯೋಗ, ರಾಜಯೋಗ ಮತ್ತು ಭಾಗ್ಯ ಯೋಗ 3 ಒಟ್ಟಾಗಿ ಕೆಲಸ ಮಾಡುವ ಅಪರೂಪದ ಸ್ಥಿತಿ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯವರು ಕೆಲಸದ ಜಾಗದಲ್ಲಿ ಎಲ್ಲರ ಜೊತೆ ಒಳ್ಳೆಯದಾಗಿ ಇರುತ್ತಾರೆ. ತಂಡದ ಭಾವನೆ ಇರುತ್ತದೆ. ಆದರೆ ನಿಮ್ಮ ಶ್ರಮಕ್ಕೆ ಸರಿಯಾದ ಗೌರವ ಮತ್ತು ಪ್ರತಿಫಲ ಸಿಗಲಿಲ್ಲ ಎಂಬ ಬೇಸರ ಮನಸ್ಸಿನ ಆಳದಲ್ಲಿ ಇರಬಹುದು. ಆ ಬೇಸರ ಈ ಹೊತ್ತಿನಲ್ಲಿ ಕೊನೆಯಾಗಲಿದೆ. ಗುರು ನಿಮ್ಮ 10ನೇ ಭಾವ ದೃಷ್ಟಿ ಹಾಕಿದ್ದಾನೆ. ನಿಮ್ಮ ಕೆಲಸದ ಬಗ್ಗೆ ಮೇಲಧಿಕಾರಿಗಳ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ರೂಪ ತಾಳಲಿದೆ. ಒಂದು ಮಹತ್ವದ ಸ್ಥಾನ ಅಥವಾ ಬಡ್ತಿ ನಿಮ್ಮ ದಿಕ್ಕಿನಲ್ಲಿ ಬರಲಿದೆ. ಅದಕ್ಕೆ ತಯಾರಾಗಿ ಇರಿ. ಈ ಅವಕಾಶ ಬಂದಾಗ ಹಿಂಜರಿಯಬೇಡಿ. ಧೈರ್ಯದಿಂದ ಸ್ವೀಕರಿಸಿ. ಕೆಲಸ ಹುಡುಕುತ್ತಿರುವ ಕರ್ಕಾಟಕ ರಾಶಿಯವರಿಗೆ ಒಂದು ಧೈರ್ಯ ತುಂಬಿದ ಮಾತು. ನೀವು ಎಷ್ಟೋ ಬಾರಿ ಪ್ರಯತ್ನ ಮಾಡಿ ಆಶಾಭಂಗ ಅನುಭವಿಸಿದ್ದೀರಿ. ಆ ಆಶಾಭಂಗ ನಿಮ್ಮನ್ನು ಒಳಗಿನಿಂದ ದಣಿಸಿದೆ. ಆದರೆ ಈ ಹೊತ್ತಿನಲ್ಲಿ ಗ್ರಹ ಶಕ್ತಿ ನಿಮ್ಮ ಪರ ನಿಂತಿದೆ. ಮುಂದಿನ 15 ದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಖಂಡಿತ ಬರಲಿದೆ. ಅದು ನೀವು ನಿರೀಕ್ಷಿಸಿದ ರೂಪದಲ್ಲಿ ಬರದಿರಬಹುದು, ಆದರೆ ಅದು ನಿಮ್ಮ ಜೀವನ ಬದಲಿಸಲಿದೆ. ಪ್ರತಿ ಬಾಗಿಲು ತಟ್ಟುತ್ತಾ ಇರಿ. ಒಂದು ಬಾಗಿಲು ತೆರೆಯಲಿದೆ. ಅದೇ ನಿಮ್ಮ ಬಾಗಿಲು. ವ್ಯಾಪಾರ ಮಾಡುವ ಕರ್ಕಾಟಕ ರಾಶಿಯವರಿಗೆ ಈ ಅವಧಿ ಬಹಳ ಶ್ರೇಷ್ಠ. ಚಂದ್ರ ಮನಸ್ಸಿನ ಕಾರಕ. ಮನಸ್ಸು ಸ್ಪಷ್ಟ ಆದಾಗ ವ್ಯಾಪಾರ ನಿರ್ಧಾರ ಒಳ್ಳೆಯದಾಗಿ ಬರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ವ್ಯಾಪಾರ ಅಂತರ್ಜ್ಞಾನ ಬಹಳ ತೀಕ್ಷ್ಣ ಆಗಿರಲಿದೆ. ಯಾವ ನಿರ್ಧಾರ ಒಳ್ಳೆಯದು, ಯಾವುದು ಕೆಟ್ಟದು ಎಂದು ಒಳ ಮನಸ್ಸು ಹೇಳಲಿದೆ. ಆ ಒಳ ಮನಸ್ಸಿನ ಧ್ವನಿ ಕೇಳಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೊಸ ವ್ಯಾಪಾರ ಸಂಬಂಧ ಬೆಳೆಯಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ವ್ಯಾಪಾರ ಸಮಸ್ಯೆ ಪರಿಹಾರ ಆಗಲಿದೆ. ಈ ಅವಧಿ ಸದ್ಬಳಕೆ ಮಾಡಿಕೊಳ್ಳಿ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಕರ್ಕಾಟಕ ರಾಶಿಯ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆದಿದೆ. ಹಣ ಎಲ್ಲ ದಿಕ್ಕಿನಿಂದ ಬರಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಒಂದು ಅನಿರೀಕ್ಷಿತ ಧನ ಲಾಭ ಬರಬಹುದು. ಹೂಡಿಕೆ ಮಾಡಿದ ಹಣ ಒಳ್ಳೆಯ ಫಲ ಕೊಡಲಿದೆ. ಆದರೆ ಎಚ್ಚರಿಕೆ, ಒಂದು ಮಾತು ಇದೆ. ಕರ್ಕಾಟಕ ರಾಶಿಯವರು ಕುಟುಂಬಕ್ಕಾಗಿ ತುಂಬಾ ಖರ್ಚು ಮಾಡುವ ಸ್ವಭಾವ ಇರುತ್ತದೆ. ಅದು ಒಳ್ಳೆಯ ಗುಣ, ಆದರೆ ಮಿತಿ ಇರಲಿ. ನಿಮ್ಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿ. ಮನೆ ಅಥವಾ ಭೂಮಿ ಖರೀದಿ ಯೋಜಿಸಿದರೆ ಈ ಅವಧಿ ಅನುಕೂಲ. ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ. ಈ ಮೊದಲ ಘಟನೆ ಕರ್ಕಾಟಕ ರಾಶಿಯ ಭಾವನಾತ್ಮಕ ಜೀವನದ ಮೇಲೆ ಒಂದು ಆಳ ಪ್ರಭಾವ ಬೀರಲಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರಿಗಾಗಿ ನೀವು ಬಹಳ ತ್ಯಾಗ ಮಾಡಿದ್ದೀರಿ. ಆದರೆ ಅವರು ನಿಮ್ಮ ತ್ಯಾಗ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ನೋವು ನಿಮ್ಮಲ್ಲಿ ಇದ್ದಿರಬಹುದು.
ಮುಂದಿನ 7 ದಿನಗಳಲ್ಲಿ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಮ್ಮ ತ್ಯಾಗ ಒಪ್ಪಿಕೊಳ್ಳಲಿದ್ದಾರೆ. ಕ್ಷಮೆ ಕೇಳಬಹುದು, ಕೃತಜ್ಞತೆ ಹೇಳಬಹುದು, ಅಥವಾ ಒಂದು ಮಧುರ ಕ್ಷಣ ಬರಬಹುದು. ಅದಕ್ಕಾಗಿ ಹೃದಯ ತೆರೆದಿರಲಿ. ಕ್ಷಮಿಸುವ ಶಕ್ತಿ ಕರ್ಕಾಟಕ ರಾಶಿಯ ಮಹಾಗುಣ. ಅದನ್ನು ತೋರಿಸಿ. 2ನೇ ಘಟ್ಟ. ಈ 2ನೇ ಘಟನೆ ನಿಮ್ಮ ಆರ್ಥಿಕ ಜೀವನ ಬದಲಿಸಲಿದೆ. ಎಷ್ಟೋ ದಿನಗಳಿಂದ ಒಂದು ಹಣಕಾಸಿನ ವಿಷಯ ಇತ್ಯರ್ಥ ಆಗದೆ ಉಳಿದಿದೆ. ಒಂದು ಸಾಲ ಕೊಟ್ಟ ಹಣ ಬಂದಿಲ್ಲ ಎಂದಿರಬಹುದು, ಒಂದು ವ್ಯಾಪಾರ ಒಪ್ಪಂದ ಮುಕ್ತಾಯ ಆಗಿಲ್ಲ ಎಂದಿರಬಹುದು, ಅಥವಾ ಒಂದು ಸರ್ಕಾರಿ ಕೆಲಸ ನೆನೆಗುದಿಯಲ್ಲಿ ಬಿದ್ದಿದೆ ಎಂದಿರಬಹುದು. ಮುಂದಿನ 10 ರಿಂದ 15 ದಿನಗಳಲ್ಲಿ ಆ ವಿಷಯ ಖಂಡಿತ ಪರಿಹಾರ ಆಗಲಿದೆ. ಒಳ್ಳೆಯ ಸಮಾಚಾರ ಬರಲಿದೆ. ಧೈರ್ಯ ಇರಲಿ. ಹೋರಾಟ ಮುಂದುವರಿಸಿ. 3ನೇ ಘಟ್ಟ. ಈ 3ನೇ ಘಟನೆ ಅತ್ಯಂತ ಅಪ್ರತ್ಯಾಶಿತ ಆಗಿರಲಿದೆ. ನಿಮ್ಮ ಜೀವನದಲ್ಲಿ ಒಂದು ರಾತ್ರಿ ಅಥವಾ ಒಂದು ಮುಂಜಾನೆ ನಿಮ್ಮ ಮೊಬೈಲ್ ಅಥವಾ ಬಾಗಿಲು ಬಳಿ ಒಂದು ಸಂದೇಶ ಬರಲಿದೆ. ಆ ಸಂದೇಶ ನೀವು ಕಾಯುತ್ತಿದ್ದ ಒಂದು ಉತ್ತರ ಆಗಿರಬಹುದು, ಅಥವಾ ಒಂದು ಮಹತ್ವದ ಅವಕಾಶ ಆಗಿರಬಹುದು, ಅಥವಾ ಒಂದು ಒಳ್ಳೆಯ ಸಮಾಚಾರ ಆಗಿರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಕೊಡಿ. ಆ ಒಂದು ಕ್ಷಣ ನಿಮ್ಮ ಜೀವನ ಬದಲಿಸಲಿದೆ. ಆ ಕ್ಷಣಕ್ಕಾಗಿ ಸದಾ ಎಚ್ಚರದಿಂದ ಇರಿ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯವರ ಪ್ರೀತಿ ಅಗಾಧ. ಒಮ್ಮೆ ಪ್ರೀತಿಸಿದ ವ್ಯಕ್ತಿಯನ್ನು ಜೀವ ಇರುವ ತನಕ ಪ್ರೀತಿಸುತ್ತಾರೆ. ಆ ಪ್ರೀತಿ ಕೆಲವೊಮ್ಮೆ ಅರ್ಥ ಆಗದೆ ಹೋದಾಗ ಬಹಳ ಆಳ ನೋವು ಆಗುತ್ತದೆ. ಆ ನೋವು ನಿಮ್ಮ ಹೃದಯದಲ್ಲಿ ಇನ್ನೂ ಇದ್ದರೆ ಈ ಹೊತ್ತಿನಲ್ಲಿ ಅದನ್ನು ಬಿಡಿ. ಚಂದ್ರ ಮತ್ತು ಶುಕ್ರ ಒಟ್ಟಾಗಿ ನಿಮ್ಮ ಸಂಬಂಧ ಭಾವ ಬೆಳಗುತ್ತಿದ್ದಾರೆ. ಹೊಸ ಪ್ರೀತಿ ಬರಲಿದೆ, ಅಥವಾ ಹಳೆಯ ಸಂಬಂಧ ಮತ್ತೆ ಜೀವ ತಳೆಯಬಹುದು. ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ಅದು ರೂಪ ಬದಲಿಸಬಹುದು, ಆದರೆ ಜೀವ ಇರುವ ತನಕ ಪ್ರೀತಿ ಇರುತ್ತದೆ. ಒಂಟಿಯಾಗಿ ಇರುವ ಕರ್ಕಾಟಕ ರಾಶಿಯವರಿಗೆ ಒಂದು ಹೃದಯ ತುಂಬಿದ ಸಂದೇಶ. ನೀವು ಒಂಟಿ ಅಲ್ಲ. ದೇವರು ನಿಮ್ಮ ಜೊತೆ ಇದ್ದಾನೆ, ಮತ್ತು ಬ್ರಹ್ಮಾಂಡ ನಿಮಗಾಗಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ರೂಪಿಸುತ್ತಿದೆ. ಆ ವ್ಯಕ್ತಿ ನಿಮ್ಮ ಭಾವನೆ ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿ ಹೊಂದಿರುತ್ತಾರೆ. ನಿಮ್ಮ ಮೌನ ಅರ್ಥ ಮಾಡಿಕೊಳ್ಳಬಲ್ಲರು. ನಿಮ್ಮ ಕಣ್ಣೀರ ಅರ್ಥ ಮಾಡಿಕೊಳ್ಳಬಲ್ಲರು. ನಿಮ್ಮ ನಗು ಅರ್ಥ ಮಾಡಿಕೊಳ್ಳಬಲ್ಲರು. ಆ ವ್ಯಕ್ತಿ ದಾರಿಯಲ್ಲಿ ಬರುತ್ತಿದ್ದಾರೆ. ತಾಳ್ಮೆ ಇರಲಿ. ಅವಸರ ಮಾಡಬೇಡಿ. ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಬರಲಿದ್ದಾರೆ. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ಕರ್ಕಾಟಕ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಒಂದು ಶುಭ ಸಮಾಚಾರ. ಗ್ರಹ ಸ್ಥಿತಿ ಮದುವೆ ಯೋಗ ಬಲಿಷ್ಠ ಮಾಡುತ್ತಿದೆ. ಒಂದು ಒಳ್ಳೆಯ ಸಂಬಂಧ ಬರಲಿದೆ. ಆ ಸಂಬಂಧ ನಿಮ್ಮ ಕುಟುಂಬ ಎಲ್ಲ ಒಪ್ಪುವ ಸಂಬಂಧ ಆಗಿರಲಿದೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ಚಂದ್ರ ಪ್ರಭಾವ ಈ ಹೊತ್ತಿನಲ್ಲಿ ನಿಮ್ಮ ದಾಂಪತ್ಯ ಮಧುರ ಮಾಡಲಿದೆ. ಇತ್ತೀಚೆಗೆ ಮನಸ್ತಾಪ ಇದ್ದರೆ ಅದು ಈ ಅವಧಿಯಲ್ಲಿ ದೂರ ಆಗಲಿದೆ. ಮನಸ್ಸು ತೆರೆದು ಮಾತನಾಡಿ. ಸಂಗಾತಿ ಜೊತೆ ಒಂದು ಸಣ್ಣ ಪ್ರಯಾಣ ಹೋಗಿ. ಅದು ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿ ಮಾಡಲಿದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಎಂದರೆ ಜೀವ. ಮನೆ ಎಂದರೆ ದೇವಸ್ಥಾನ. ತಾಯಿ ಎಂದರೆ ದೇವರು. ಆ ಮನೋಭಾವ ನಿಮ್ಮ ಶ್ರೇಷ್ಠ ಗುಣ. ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶುಭ ಸಮಾಚಾರ ಬರಲಿದೆ. ತಾಯಿ ಅಥವಾ ಹಿರಿಯರ ಆರೋಗ್ಯ ಉತ್ತಮ ಆಗಲಿದೆ. ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಸಮಾಚಾರ ಕೇಳಲಿದ್ದೀರಿ. ಮನೆಯಲ್ಲಿ ಒಂದು ಸಂತೋಷದ ಗಾಳಿ ಬೀಸಲಿದೆ. ಮನೆ ತುಂಬಾ ನಗು ಮೊಳಗಲಿದೆ. ಅದೇ ನಿಮ್ಮ ದೇವರ ಆಶೀರ್ವಾದ. ಅದನ್ನು ಸವಿಯಿರಿ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಕರ್ಕಾಟಕ ರಾಶಿಯ ಮೇಲೆ ಎದೆ ಮತ್ತು ಹೊಟ್ಟೆ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ಮಾನಸಿಕ ಒತ್ತಡ ನೇರವಾಗಿ ದೇಹದ ಮೇಲೆ ಪ್ರಭಾವ ಬೀರುತ್ತದೆ. ಕರ್ಕಾಟಕ ರಾಶಿಯವರು ಮನಸ್ಸಿನ ಒತ್ತಡ ಒಳಗೆ ಇಟ್ಟುಕೊಳ್ಳುತ್ತಾರೆ. ಅದು ದೇಹದ ಮೇಲೆ ಪ್ರಭಾವ ಬೀರಬಹುದು. ಆದ್ದರಿಂದ ಮನಸ್ಸಿನ ಮಾತು ನಂಬಿದ ಯಾರಾದರೊಬ್ಬರ ಜೊತೆ ಹಂಚಿಕೊಳ್ಳಿ. ಒಳಗೆ ಇಟ್ಟುಕೊಳ್ಳಬೇಡಿ. ಧ್ಯಾನ ಮಾಡಿ. ನೀರಿನ ಬಳಿ ಸ್ವಲ್ಪ ಸಮಯ ಕಳೆಯಿರಿ. ಚಂದ್ರ ರಾಶಿಯಾಗಿರುವ ಕಾರಣ ನೀರಿನ ಬಳಿ ಇರುವುದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಕೊಡಲಿದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದರೆ, ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಶ್ರೇಷ್ಠ. ಗುರು ಗ್ರಹ ನಿಮ್ಮ ವಿದ್ಯಾಭಾವ ಮೇಲೆ ದೃಷ್ಟಿ ಹಾಕಿದ್ದಾನೆ. ಸ್ಮರಣ ಶಕ್ತಿ ಅಧಿಕ ಆಗಲಿದೆ. ಓದಿದ್ದು ನೆನಪಿನಲ್ಲಿ ಉಳಿಯಲಿದೆ. ಪರೀಕ್ಷೆಯಲ್ಲಿ ನಿಮ್ಮ ಶ್ರಮ ಸಾರ್ಥಕ ಆಗಲಿದೆ. ಒಳ್ಳೆಯ ಅಂಕ ಸಿಗಲಿದೆ. ಮೆಡಿಕಲ್ ಅಥವಾ ಪೋಷಣೆ ಸಂಬಂಧಿ ವಿಷಯ ಓದುತ್ತಿರುವ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷ ಅನುಕೂಲ. ಗ್ರಹ ಶಕ್ತಿ ನಿಮ್ಮ ಕಡೆ ಇದೆ. ಮುಂದೆ ಹೋಗಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಕರ್ಕಾಟಕ ರಾಶಿ ಚಂದ್ರ ಒಡೆಯ ರಾಶಿ. ಚಂದ್ರ ಮಾತೃ ಶಕ್ತಿಯ ಪ್ರತೀಕ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ದುರ್ಗಾದೇವಿ, ಲಕ್ಷ್ಮೀದೇವಿ ಮತ್ತು ಪಾರ್ವತಿ ದೇವಿ ಬಹಳ ಅನುಕೂಲ. ಪ್ರತಿ ಸೋಮವಾರ ಶಿವ ಮತ್ತು ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಬಿಳಿ ಹೂ ಅರ್ಪಿಸಿ, ಚಂದ್ರ ಮಂತ್ರ ಜಪಿಸಿ. ಪ್ರತಿ ಹುಣ್ಣಿಮೆ ದಿನ ಚಂದ್ರ ದರ್ಶನ ಮಾಡಿ. ಅದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಗ್ರಹ ಬಲ ಕೊಡಲಿದೆ. ಲಲಿತಾ ಸಹಸ್ರನಾಮ ಪಠಿಸಿ. ಮಾತೃಶಕ್ತಿ ಆರಾಧಿಸಿ. ನಿಮ್ಮ ಜೀವನ ಸಮೃದ್ಧ ಆಗಲಿದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು.
ಚಂದ್ರಗ್ರಹ ಶಾಂತಿಗಾಗಿ ಪ್ರತಿ ಸೋಮವಾರ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಹಾಲು ಅಥವಾ ಬಿಳಿ ಸಿಹಿ ದಾನ ಮಾಡಿ. ಬಡ ಮಕ್ಕಳಿಗೆ ಹಾಲು ಕೊಡಿ. ಗುರು ಶಾಂತಿಗಾಗಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ಶನಿ ಶಾಂತಿಗಾಗಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅನ್ನ ಕೊಡಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಪೂಜೆ ಮಾಡಿ. ಪ್ರತಿ ಹುಣ್ಣಿಮೆ ರಾತ್ರಿ ಚಂದ್ರ ಬೆಳಕಿನಲ್ಲಿ 10 ನಿಮಿಷ ಕುಳಿತು ಧ್ಯಾನ ಮಾಡಿ. ಅದು ನಿಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಅಪಾರ ಶಕ್ತಿ ಕೊಡಲಿದೆ. ಕರ್ಕಾಟಕ ರಾಶಿ ಮತ್ತು ಕ್ಷಮೆ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ನೋಯಿಸಿದ್ದಾರೆ. ಆ ನೋವು ನಿಮ್ಮ ಹೃದಯದಲ್ಲಿ ಇನ್ನೂ ಉಳಿದಿದೆ. ಆ ನೋವು ಹೊತ್ತು ಸಾಗುವುದು ಕಷ್ಟ. ಅದು ನಿಮ್ಮ ಶಕ್ತಿ ಹೀರುತ್ತದೆ, ನಿಮ್ಮ ಭಾಗ್ಯ ತಡೆಯುತ್ತದೆ. ಈ ಹೊತ್ತಿನಲ್ಲಿ ಆ ನೋವು ಬಿಡಿ, ಕ್ಷಮಿಸಿ. ಅವರಿಗಾಗಿ ಅಲ್ಲ, ನಿಮಗಾಗಿ ಕ್ಷಮಿಸಿ. ಕ್ಷಮೆ ನಿಮ್ಮ ಆತ್ಮಕ್ಕೆ ಮುಕ್ತಿ ಕೊಡಲಿದೆ. ಆ ಮುಕ್ತಿ ನಂತರ ನಿಮ್ಮ ಭಾಗ್ಯ ಓಡಿ ಬರಲಿದೆ. ಕ್ಷಮೆ ದುರ್ಬಲರ ಗುಣ ಅಲ್ಲ, ಅದು ಮಹಾಶಕ್ತಿಶಾಲಿಗಳ ಗುಣ. ಕರ್ಕಾಟಕ ರಾಶಿ ಮಹಾಶಕ್ತಿಶಾಲಿ. ಕರ್ಕಾಟಕ ರಾಶಿ ಮತ್ತು ಮಹಾಯೋಗ ಬಗ್ಗೆ ಒಂದು ಅಪೂರ್ವ ಮಾತು ಹೇಳಬೇಕು. ನಿಮ್ಮ ಜೀವನದಲ್ಲಿ ಒಂದು ಮಹಾಯೋಗ ರಚನೆಯಾಗುತ್ತಿದೆ. ಆ ಯೋಗ ನಿಮ್ಮ ಜೀವನ ಸಂಪೂರ್ಣ ಬದಲಿಸಲಿದೆ. ಧನ ಯೋಗ ನಿಮ್ಮ ಆರ್ಥಿಕ ಜೀವನ ಬದಲಿಸಲಿದೆ. ರಾಜಯೋಗ ನಿಮ್ಮ ಸಾಮಾಜಿಕ ಸ್ಥಾನಮಾನ ಎತ್ತರಿಸಲಿದೆ. ಭಾಗ್ಯ ಯೋಗ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರ ಬೆಳಗಲಿದೆ. ಈ 3 ಯೋಗ ಒಟ್ಟಾಗಿ ಕೆಲಸ ಮಾಡಿದಾಗ ನಿಮ್ಮ ಜೀವನ ಒಂದು ಹೊಸ ಉನ್ನತ ಮಟ್ಟಕ್ಕೆ ಏರಲಿದೆ. ಅದಕ್ಕಾಗಿ ತಯಾರಾಗಿ ಇರಿ. ಶ್ರದ್ಧೆ ಮತ್ತು ಪರಿಶ್ರಮ ಒಟ್ಟಾದಾಗ ಯೋಗ ಫಲ ಕೊಡುತ್ತದೆ. ಕರ್ಕಾಟಕ ರಾಶಿ ಮತ್ತು ಆಂತರಿಕ ಶಕ್ತಿ ಜಾಗೃತಿ ಬಗ್ಗೆ ಒಂದು ಮಾತು. ನಿಮ್ಮ ಒಳಗೆ ಒಂದು ಅಸಾಧಾರಣ ಶಕ್ತಿ ಇದೆ. ಅದು ಭಾವನಾತ್ಮಕ ಶಕ್ತಿ, ಅದು ಪ್ರೀತಿಯ ಶಕ್ತಿ, ಅದು ತ್ಯಾಗದ ಶಕ್ತಿ. ಆ ಶಕ್ತಿ ಬಳಸಿ ಜಗತ್ತನ್ನು ಗೆಲ್ಲಬಹುದು. ಆದರೆ ಆ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಉಪಯೋಗ ಮಾಡಲಿ. ನಿಮ್ಮ ಮೇಲೆ ಹೂಡಿಕೆ ಮಾಡಿ. ನಿಮ್ಮ ಕನಸಿನ ಮೇಲೆ ಹೂಡಿಕೆ ಮಾಡಿ. ನಿಮ್ಮ ಭವಿಷ್ಯದ ಮೇಲೆ ಹೂಡಿಕೆ ಮಾಡಿ. ನೀವು ಮಾಡುವ ಪ್ರತಿ ಹೂಡಿಕೆ ಈ ಅವಧಿಯಲ್ಲಿ 10 ಪಟ್ಟು ಫಲ ಕೊಡಲಿದೆ. ಕರ್ಕಾಟಕ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಅಂತರಾಳದ ಮಾತು ಹೇಳಬೇಕಿದೆ. ನೀವು ಎಂದಿಗೂ ನಿಮ್ಮ ಪ್ರೀತಿ ಕಳೆದುಕೊಳ್ಳಬೇಡಿ. ನೀವು ಎಂದಿಗೂ ನಿಮ್ಮ ಕಾಳಜಿ ಬಿಡಬೇಡಿ. ನೀವು ಎಂದಿಗೂ ನಿಮ್ಮ ತ್ಯಾಗ ನಿಲ್ಲಿಸಬೇಡಿ. ಏಕೆಂದರೆ ಆ ಗುಣಗಳೇ ನಿಮ್ಮ ಆಭರಣ. ಆ ಗುಣಗಳೇ ನಿಮ್ಮ ಶಕ್ತಿ. ಆ ಗುಣಗಳೇ ನಿಮ್ಮ ದೇವರ ಉಡುಗೊರೆ. ಭಗವಂತ ನಿಮ್ಮ ಪ್ರತಿ ತ್ಯಾಗ ನೋಡುತ್ತಿದ್ದಾನೆ. ಪ್ರತಿ ಪ್ರೀತಿ ದಾಖಲಿಸುತ್ತಿದ್ದಾನೆ. ಪ್ರತಿ ಕಣ್ಣೀರ ಎಣಿಸುತ್ತಿದ್ದಾನೆ. ಮತ್ತು ಅದೆಲ್ಲದಕ್ಕೂ ಒಂದು ಮಹಾ ಪ್ರತಿಫಲ ಕೊಡಲು ತಯಾರಾಗಿದ್ದಾನೆ. ಆ ಪ್ರತಿಫಲ ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಬರಲಿದೆ. ಅದನ್ನು ಸ್ವಾಗತಿಸಲು ತಯಾರಾಗಿ ಇರಿ. ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಇನ್ನಷ್ಟು ರಹಸ್ಯ, ಭವಿಷ್ಯ ಮತ್ತು ಗ್ರಹ ಸ್ಥಿತಿ ವಿಶ್ಲೇಷಣೆ ಮಾಡಲಿದ್ದೇನೆ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಈ ಚಾನಲ್ ಫಾಲೋ ಮಾಡಿ. ಬೆಲ್ ಐಕಾನ್ ಒತ್ತಿ. ನಿಮ್ಮ ಕುಟುಂಬ ಮತ್ತು ಮಿತ್ರರಿಗೆ ಈ ವಿಡಿಯೋ ಶೇರ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಲು ಮರೆಯಬೇಡಿ. ಕರ್ಕಾಟಕ ರಾಶಿಯ ಎಲ್ಲರಿಗೂ ಭಗವಂತನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಇರಲಿ. ನಿಮ್ಮ ಹೃದಯದಲ್ಲಿ ಸದಾ ಪ್ರೀತಿ ಇರಲಿ. ನಿಮ್ಮ ಕೈಯಲ್ಲಿ ಸದಾ ಸಮೃದ್ಧಿ ಇರಲಿ. ನಿಮ್ಮ ದೇಹ ಆರೋಗ್ಯ ಮತ್ತು ಮನಸ್ಸು ಶಾಂತಿಯಿಂದ ಇರಲಿ. ಓಂ ನಮಃ ಶಿವಾಯ. ಜೈ ಮಾ ದುರ್ಗೆ. ಜೈ ಚಂದ್ರ. ಎಲ್ಲರಿಗೂ